kind of career do you envision for yourself? And how do you plan to navigate the challenges and opportunities that come with adulthood? Yeah. See, that's a great question. Of course, I was expecting you to ask a question on the AI front, but still I'll answer this question for you. I'll explain the question first in Kannada. ಅದೇನು ಹೇಳ್ತಾ ಇದೆ ಅಂದರೆ 18 ಇಯರ್ 19 ಇಯರ್ಸ್ ಹುಡುಗ ಮಗು ಇದ್ದರೆ ಅಡಲ್ಟ್ಹುಡ್ನ ಹೇಗೆ ನಾನು ಹ್ಯಾಂಡಲ್ ಮಾಡಲಿ ಅಂದರೆ ಈಗ ನೋಡಿ, ಒಂದು 18-19 ಇಯರ್ ಹುಡುಗ ಅಥವಾ ಹುಡುಗಿ ಇದೊಂದು ಚೇಂಜಿಂಗ್ ಲೈಫ್. ಅವ್ರ ಮಕ್ಕಳಿಂದ ದೊಡ್ಡವರಾಗ್ತಾ ಇರ್ತಾರೆ. ಐ ಥಿಂಕ್ ಯು ಗಾಟ್ ಸಮ್ ಟೈಮ್ ಟು ಫ್ರೇಮ್ ಮೋರ್ ಕ್ವೆಶನ್ಸ್ ಆನ್ ಹೌ ಟು parent current kids, especially teenagers. I want to touch upon teenagers now. If you are a parent of a teenager and if you want to train your teenage kids or to make sure your teenage kid is safe in the AI world, what are the things we need to do? On this topic, please ask me some questions. How do you plan to balance setting boundaries while also encouraging independence in your teenagers' use of AI technology? Wow, that's a great question. Let me explain the question to my audience. ಓಕೆ, AI ನಮ್ಮ ಕೋಪೈಲಟ್ ಏನು ಕೇಳ್ತಾ ಇದೆ ನನಗೆ ಅಂದರೆ, ನಮ್ಮ ಮಕ್ಕಳು ಟೀನೇಜರ್ಸ್ ಆಗಿದ್ದರೆ ಅವ್ರಿಗೆ ಹೇಗೆ ಬೌಂಡ್ರಿ ಸೆಟ್ ಮಾಡೋದು, ಜೊತೆಗೆ AI ಇಂಟ್ರೊಡ್ಯೂಸ್ ಮಾಡಬೇಕು. ನಾನು AI ಕೊಡಲ್ಲ, ಮೊಬೈಲ್ನೇ ಕೊಡಲ್ಲ ಅಂತ ಇಟ್ಕೊಂಡ್ರೆ ನನ್ನ ಮಕ್ಕಳು ದಡ್ಡರಾಗ್ಬಿಡ್ತಾರೆ, ಬೇರೆಯವರೆಲ್ಲ ಬೆಳ್ಕೊಂಡು ಹೋಗ್ತಾರೆ, ನನ್ನ ಮಕ್ಕಳು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಲ್ವಾ. ಬಟ್ ಅದೇ AI ಕೊಟ್ಟಾಗ ನನ್ನ ಮಕ್ಕಳು ಹಾಳಾಗೋದು, ಎಕ್ಕುಟ್ಟೋಗೋ ಚಾನ್ಸಸ್ಸು ಇರುತ್ತೆ. ಹೇಗೆ ಒಂದು ಬೌಂಡ್ರಿ ಸೆಟ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಕೇಳ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಐ ಥಿಂಕ್ ಕೋಪೈಲಟ್, ಐ ಥಿಂಕ್ ದಿಸ್ ಇಸ್ ಅನ್ ಆರ್ಟ್. ಇದೊಂದು ಆರ್ಟ್ ಇದು ಅಲ್ವಾ. ಇಟ್ ಇಸ್ ನೋ ಸೈನ್ಸ್. ಒಂದು ಡೆಫಿನೆಟ್ ಸೆಡ್ ರೂಲ್ ಇಲ್ಲ ಈ ಥರನೇ ಆಗಬೇಕು ಅಂತ. ಸೊ ಹಾಗಾಗಿ ನನಗನ್ಸುತ್ತೆ ಪ್ಯಾರೆಂಟ್ ತನ್ನ ಮಕ್ಕಳ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಹುಟ್ಟಿದಾಗ ನಾವು ನೋಡಿರ್ತೀವಿ ಪೇರೆಂಟ್ ಆಗಿ ಅಲ್ವಾ. ಸೊ ನಾವೇನು ಮಾಡಬೇಕು ಅಂದರೆ, ಈ ಮಕ್ಕಳ ಇದಕ್ಕೆ ನಾವು ಅವ್ರಿಗೆ ಫಸ್ಟು ಮಾರಲ್ ಲೆಸನ್ಸ್ ಕೊಡ್ಬೇಕು. ನಾವೇನು ಮಾಡ್ತೀವಿ ಅಂದರೆ, ಇದು ಮಾಡಬೇಡ, ಇದನ್ನು ನೋಡಬೇಡ, ಇಲ್ಲಿಗೆ ಹೋಗಬೇಡ, ಆ ಸೈಟ್ ನೋಡಬೇಡ, ಇದನ್ನು ನೋಡಬೇಡ ಅಂತ ನಾವು ಕಂಡೀಷನ್ಸ್ ಹಾಕಿದ್ರೆ ಮಕ್ಕಳು ಏನಿದೆಯೋ ಅಂತ ಅದಕ್ಕೆ ಹೋಗ್ತಾರೆ. ಈ ಥರ ಸೈಟ್ ನೋಡಬಾರ್ದು ನೀನು ಅಂತಾರೆ, ಆ ಥರ ಸೈಟ್ಗೆ ಹೋಗ್ತಾರೆ ಮಕ್ಕಳು ಅಲ್ವಾ. ಸೊ ನನಗೆ ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಕಂಡೀಷನ್ಸ್, ನಾವೇನು ಮಾಡ್ಬೇಕಂದ್ರೆ ಆ ಮಕ್ಕಳ ಮೊರಾಲಿಟಿನ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಮೊರಾಲಿಟಿ ಅಂದ್ರೇನು? ಮಕ್ಕಳ ಸ್ಪಿರಿಚುವಲ್ ಕನೆಕ್ಟ್ ಕೊಡಬೇಕು ಮಕ್ಕಳಿಗೆ. ಅಂದರೆ ಅವ್ರಿಗೆ ದೇವರು ಅಂದ್ರೇನು, ದೇವರ ಬಗ್ಗೆ ಸ್ವಲ್ಪ ಧ್ಯಾನ ಇರ್ಬೋದು ಅಥವಾ ಮೆಡಿಟೇಷನ್ಸ್ ಇರ್ಬೋದು, ನಮ್ಮ ಅಪ್ಬ್ರಿಂಗಿಂಗ್, ಮನೆಯ ವಾತಾವರಣದಲ್ಲಿ ಅಪ್ಬ್ರಿಂಗಿಂಗ್ ಇರ್ಬೋದು, ಇದೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ನಾವು ಮಕ್ಕಳಿಗೆ ಏನೇ ಕೊಟ್ಟರು, ಎಂಥ ಪವರ್ಫುಲ್ ವೆಪನ್ ಕೊಟ್ಟರು ಅದನ್ನು ಸದುಪಯೋಗನೇ ಪಡಿಸ್ಕೋತಾರೆ, ಅದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋತಾರೆ. ಸೊ ಮಾರಲ್ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ತಪ್ಪು ಏನು ಸರಿ ಅಂತ ನಾವು ಮಾರಲ್ ಎಜುಕೇಷನ್, ಜನರಿಕ್ ಮಾರಲ್ ಎಜುಕೇಷನ್ ಕೊಟ್ಟರೆ ಅವರು ಒಳ್ಳೇದಕ್ಕೇನೆ ಯೂಸ್ ಮಾಡ್ಕೋತಾರೆ. ನೀವು ಅವರ ಕಡಿವಾಣ ಹಾಕೋಕ್ಕಾಗಲ್ಲ. ನೀವು ಅದನ್ನ ಕ್ಯಾಮ್ರಾ ಇಡೋಕ್ಕಾಗತ್ತಾ? ಮಗು ಹಿಂದೆ ಕ್ಯಾಮ್ರಾ ಇಟ್ಬಿಟ್ಟು ಏನು ಮಾಡ್ತಾನೆ ನೋಡೋಕ್ಕಾಗಲ್ಲ ಅದು. ಅದೇ ನಾನು ಮಗುಗೆ ನಾನು ಕೊಡಲೇ ಇಲ್ಲ ಅಂದ್ರೂ ದಡ್ಡ ಆಗ್ಬಿಡ್ತಾನೆ ಅಲ್ವಾ. ಸೊ ಹಾಗಾಗಿ ಮಕ್ಕಳಿಗೆ ಮೊದಲಿಂದಾನೇ ಈ ವಯಸ್ಸಿಂದಾನೇ ಮಾರಲ್ ಎಜುಕೇಷನ್ಸ್ ಕೊಟ್ಟು ಯಾವುದು ಒಳ್ಳೆಯದು ಯಾವ್ದು ಸರಿ ಅಂತ ನಾವು ಹೇಳ್ಕೊಡ್ತಾ ಹೋದರೆ ಅವರು AI ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊತಾರೆ ಅಂತ ನನ್ನ ಭಾವನೆ. ವಾಟ್ ಡು ಯು ಥಿಂಕ್, co-pilot? That's a thoughtful approach, Priyaram. How do you think parents can encourage healthy AI use while also ensuring that teenagers develop critical thinking and creativity? You can explain in Kannada first and then in English. Sure, I'll answer that. Again, I forgot to tell you, keep the questions little funnier, all right? I mean, don't be very, very serious. Let's have a fun conversation. Is that okay with you? Absolutely. Let's keep it light and lively. Sure. Here's a fun one. How can parents use AI to encourage teenagers into doing their homework? Feel free to have a colorful explanation first in Kannada, then in English. ಓಕೆ, ಸೊ co-pilot ಏನು ಕ್ವಶನ್ಸ್ ಕೇಳಿದೆ ಅಂದರೆ, ಈಗ ನನಗೆ ಮಕ್ಕಳ ಹೋಮ್ವರ್ಕ್ನ ಹೇಗೆ ಮಾಡಿಸ್ತೀರಾ ನೀವು AI ಯೂಸ್ ಮಾಡಿಕೊಂಡು ಅಂತ ಕೇಳ್ತಾ ಇದೆ. ಸೊ ವೆರಿ ಸಿಂಪಲ್ ರೈಟ್. ನಾನು ಆಗಲೇ ಹೇಳಿದ್ದೀನಿ ಶುರುನಲ್ಲೇ, ಆದಷ್ಟು ತಮ್ಮ ಮಕ್ಕಳ ಕೆಲಸಗಳು, ದೈನಿತ್ಯದ ಮೊನೋಟೋನಿ ಕೆಲಸಗಳೇನಿದೆ ಅದರಲ್ಲಿ AI ಯೂಸ್ ಮಾಡೋಕ್ಕೆ ಎಂಕರೇಜ್ ಮಾಡಿ ಮಕ್ಕಳಿಗೆ. ಸೊ ಹೋಮ್ವರ್ಕ್ ಯಾಕೆ ಕೊಡ್ತಾರೆ ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ಲ ಅಂದರೆ, ತಮ್ಮ ರಿಸರ್ಚ್ನ ಮಾಡಲಿ, ತಾವೇ ರಿಸರ್ಚ್ ಮಾಡಲಿ, ತಾವೇ ಓದಲಿ, ತಮ್ಮ ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದೇ ಮೇನ್ ಕಾರಣ ಹೋಮ್ವರ್ಕ್ ಕೊಡೋದು. ಈಗ ಬರುವ ದಿನಗಳಲ್ಲಿ ಎಲ್ಲ ರಿಸರ್ಚು AI ಬೇಸ್ಡ್ ಆಗಿರುತ್ತೆ ಅಲ್ವಾ. ಸೊ ಮಕ್ಕಳು ದಡ್ಡರಾಗ್ತಿದ್ದಾರೆ ಅಂತ ಅನ್ಕೋಬೇಡಿ. ಜಾಸ್ತಿ ಟೂಲ್ಸ್ಗಳನ್ನ ಇಂಪ್ರೂವ್ ಮಾಡಿಕೊಂಡು ತಮ್ಮ ಕೆಲಸಗಳನ್ನ ಫಾಸ್ಟಾಗಿ ಮಾಡ್ತೀರ ಅಂತ ಅಂದ್ಕೊಳ್ಳಿ. ಇದು ತಪ್ಪು ಸರಿ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತಾ ಅಂದರೆ, ಮುಂದೆ ಫ್ಯೂಚರ್ ಎಲ್ಲ AI ಕೆಲಸ ಮಾಡುತ್ತೆ. ನೀವು ರಿಸರ್ಚ್ನ 10 ಪೇಜ್ ರಿಸರ್ಚ್ ಮಾಡೋವಳಿಗೆ
ಎ ಐ ಒಂದು 10,000 ಪೇಜ್ನ ರಿಸರ್ಚ್ ಮಾಡಾಕ್ಬಿಟ್ಟಿರುತ್ತೆ. ಸೊ 10,000 ಪೇಜ್ನ ರಿಸರ್ಚ್ ಮಾಡುವಂಥ ಒಬ್ಬ ಹುಡುಗ ಇನ್ನೂ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ತಿರ್ತಾನೆ ಅಲ್ವಾ, ನಿಮ್ಮ ಮಗಳಿಗಿಂತ. ಸೊ ಹಾಗೆ ನಿಮ್ಮ ಹೋಮ್ವರ್ಕ್ ನೋಡೋ ದೃಷ್ಟಿಕೋನ ಚೇಂಜ್ ಆಗಬೇಕು. ಮುಂದೆ ಎ ಐ ಬೇಸ್ಡ್ ಹೋಮ್ವರ್ಕ್ಗಳನ್ನೇ ಕೊಡ್ತಾ ಇರ್ತಾರೆ, ಅದು ಬೇರೆ ವಿಷಯ. ಆದರೆ ಯೂಸ್ ಮಾಡೇ ಹೋಮ್ವರ್ಕ್ ಮಾಡುವಂಥ ಒಂದು ಎಂಕರೇಜ್ಮೆಂಟ್ನ ನೀವು ಪೇರೆಂಟ್ಸ್ ಮಾಡಬೇಕು. ಇದರಿಂದ ಮಕ್ಕಳ ಟೈಮು ಕಮ್ಮಿ ಆಗುತ್ತೆ. ಆ ಮಿಕ್ಕಿದ ಟೈಮಲ್ಲಿ ಪ್ರಾಬ್ಲಿ ಗೇಮ್ ಆಡೋದು, ಸ್ಪೋರ್ಟ್ಸ್ ಆಡೋದು, ಅಥವಾ ಎಲ್ಲ ಫ್ರೆಂಡ್ಸ್ ಸುತ್ತಾಡಕ್ಕೆ ಹೋಗೋದು, ಅಥವಾ ಟಿ ವಿ ನೋಡಿ ಏನಾದರೂ ಮಾಡ್ಬೋದು ಮಕ್ಕಳು ಅಲ್ವಾ. ಇದೇ ರಿಯಾಲಿಟಿ. Copilot, did I make sense? Absolutely. So, embracing AI for homework means kids get more free time for fun stuff, right? Absolutely. Go ahead for the next question. Ask some questions if you are a parent of an adolescent kid. All right. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.